ಮೊದಲ ಸ್ತ್ರೀ ಪುರುಷರಾದ ಆದಾಮ ಹವ್ವರು ದೇವರು ಅವರಿಗಾಗಿ ನಿರ್ಮಿಸಿದ ಸುಂದರವಾದ ತೋಟದಲ್ಲಿ ವಾಸಿಸುತ್ತಿದ್ದರು. ಆದರೆ ಸೈತಾನನು ವಂಚಕ ಸರ್ಪದ ರೂಪದಲ್ಲಿ ಬಂದು ಆದಾಮ ಹವ್ವರನ್ನು ಪರಿಶೋಧಿಸಿದನು. ನೀವು ಈ ಮರಗಳಿಂದ ಹಣ್ಣುಗಳನ್ನು ತಿನ್ನಬಾರದೆಂದು ದೇವರು ಹೇಳಿದ್ದಾನೋ? ಸರ್ಪವು ಹವ್ವಳಿಗೆ ಕೇಳಿತು. ಕೇವಲ ಈ ಮಧ್ಯದ ಮರ, ಹವ್ವಳು ಉತ್ತರಿಸಿದಳು. ಆ ಮರದ ಹಣ್ಣನ್ನು ನಾವೇನಾದರೂ ತಿಂದರೆ ಸತ್ತೇ ಹೋಗುತ್ತೇವೆ. ನೀವು ಸಾಯುವುದಿಲ್ಲ, ಸರ್ಪವು ಹೇಳಿತು. ಈ ಗಿಡದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಹೇಳುವುದಕ್ಕೆ ಒಂದು ಕಾರಣವಿದೆ. ಅದನ್ನು ತಿಂದರೆ ನೀವು ಆತನ ಹಾಗೆ ಆಗುತ್ತೀರಿ. ಆತನಿಗೆ ತಿಳಿದಿರುವುದೆಲ್ಲವೂ ನಿಮಗೂ ತಿಳಿಯುತ್ತದೆ. ಅವಳು ಆ ಹಣ್ಣನ್ನು ತಿಂದಳು. ತನ್ನ ಜೊತೆಯಲ್ಲಿ ಇದ್ದ ಆದಾಮನಿಗೂ ಸ್ವಲ್ಪ ಕೊಟ್ಟಳು. ಅವನೂ ಕೂಡ ತಿಂದನು. ಹಾಗೂ ಪಕ್ಕನೆ ಮುಂಚೆ ಎಂದಿಗೂ ತಿಳಿಯದಂತ ಸಂಗತಿಯನ್ನು ಅವರು ತಿಳಿದರು. ನಾವು ಬೆತ್ತಲೆಯಾಗಿದ್ದೇವೆ ಎಂಬ ಸಂಗತಿಯನ್ನು ತಿಳಿದುಕೊಂಡರು. ಅವರು ಎಲೆಗಳನ್ನು ಒಟ್ಟಾಗಿ ಸೇರಿಸಿ ಹೊಲೆದು ತಮ್ಮನ್ನು ಮುಚ್ಚಿಕೊಂಡರು. ಈ ಹಿಂದೆ ಎಂದಿಗೂ ಭಯ ಅಥವಾ ನಾಚಿಕೆಯನ್ನು ಅವರು ಅನುಭವಿಸಿರಲಿಲ್ಲ. ಆದ್ದರಿಂದ ಏನೋ ತಪ್ಪಾಗಿದೆ ಎಂದು ತಿಳಿದುಕೊಂಡರು. ಆದಾಮನೇ, ಹವ್ವಳೇ, ದೇವರು ಕೂಗಿದ. ನಾವಿಲ್ಲಿ ಬಚ್ಚಿಟ್ಟುಕೊಂಡಿದ್ದೇವೆ. ಆದಾಮನು ಹೇಳಿದ, ನಾವು ಬೆತ್ತಲೆಯಾಗಿದ್ದೇವೆ. ಆ ಮರದ ಹಣ್ಣನ್ನು ತಿಂದ ಕಾರಣದಿಂದ ನಿಮಗೆ ಅದು ತಿಳಿಯಿತು. ದೇವರು ನಿಟ್ಟುಸಿರು ಬಿಟ್ಟನು. ಆಗ ಆದಾಮನು ಹವ್ವಳ ಮೇಲೆ ಆರೋಪ ಹೊರಿಸಿದ. ಹವ್ವಳು ಸರ್ಪದ ಮೇಲೆ ಆರೋಪ ಹೊರಿಸಿದಳು. ಆಗ ದೇವರು ಹೇಳಿದನು, ಸರ್ಪವೇ, ನೀನು ನಿನ್ನ ಹೊಟ್ಟೆಯ ಮೇಲೆ ಹರಿದಾಡು. ಒಬ್ಬ ಸ್ತ್ರೀಯ ಮಗನು ನಿನ್ನನ್ನು ಸೋಲಿಸುವನು. ಹವ್ವಳೇ, ಮಗುವಿಗೆ ಜನ್ಮ ಕೊಡುವುದು ನಿನಗೆ ಬಲು ಸಂಕಟಕರವಾಗಿರುವುದು. ಆದಾಮನೇ, ಆಹಾರವನ್ನು ಬೆಳೆಯುವುದು ನಿನಗೆ ಬಲು ಕಷ್ಟಕರವಾಗಿರುವುದು. ನಂತರ ದೇವರು ಆದಾಮ ಹವ್ವರಿಗೆ ಬಟ್ಟೆಗಳನ್ನು ಮಾಡಿ ತೊಡಿಸಿದನು. ಹಾಗೂ ಅವರನ್ನು ತೋಟದಿಂದ ಹೊರಗೆ ಕಳುಹಿಸಿಬಿಟ್ಟನು. ಅವರು ಮತ್ತೆ ಅಲ್ಲಿಗೆ ಬಾರದಂತೆ ಆ ತೋಟವನ್ನು ಕಾಯಲು ದಗದಗನೆ ಉರಿಯುವ ಕತ್ತಿಯನ್ನು ಹಿಡಿದ ದೇವದೂತನನ್ನು ಕಾವಲಿರಿಸಿದನು.